ನಮ್ಗೆ ಏನು ಫೆಸಿಲಿಟಿಗಳು ಏನು ಕೊಡಲಾಗ್ಯಾರ ಸರ್. ಏನರ ಕೇಳಕ್ಕೆ ಹೋದ್ರೆ ನಮಗೆ ಬೈಲತ್ತಾರ. ನೀವು ಓದ್ಲಕ್ಕೆ ಬಂದಿರೇನು ಊಟ ಮಾಡಕ್ಕೆ ಬಂದಿರ ಅಂತಾರಿ. ನಾವು ಏನರ ಕೇಳಕ್ಕೆ ಹೋದ್ರಿ ಏನು ಕೊಡಲ್ರಿ. ಒಂದು ದಿನ ಮಾಡಕ್ಕೆ ಹೋದ್ರಲ್ಲ ರೀ ನೀವು ಮಾಡ್ತೇವೆ ನೀವು ಓದ್ರಿ ನೀವು ಮಾಡ್ತೇವೆ ಓದ್ರಿ ಅಂತಾರಿ ಬರೇರಿ. ಏನು ಊಟ ಕೊಡಲ್ರಿ. ನಾವು ಕೇಳೋ ಗಂಟ ಸಾಲು ಏನು ಕೇಳೋ ಗಂಟ ಕೊಡಲ್ಲ. ಇರ್ಲಕ್ಕೆ 15-20 ಜನ ಇರ್ತೇವ್ರಿ. ಅದ್ರೊಳಗೆ ಮನೆ ಊಟ ಅಪ್ಲೈ ಜರ ಒಂದು ದಿನನೂ ಏನು ಮಾಡಲ್ರಿ. ಮಧ್ಯಾಹ್ನಕ್ಕೂ ಇದೇ ತಿನ್ಬೇಕಾಗ್ತದೆ. ಡಬಲ್ ನಾಷ್ಟ ಇದು ಮಧ್ಯಾಹ್ನಕ್ಕೆ ಇದೇ ತಿನ್ಬೇಕ್ರಿ ಕಾಲೇಜ್ನಲ್ಲಿ. ಇದು ಮಧ್ಯಾಹ್ನ ಊಟ ए नंबर तरीके सोशल वेलफेयर दिलीप कुमार सर दिलीप कुमार ಯಾವ ಹಾಸ್ಟೆಲ್ ಅಮ್ಮ ನಿಮ್ಮದು? ಹಾಸ್ಟೆಲ್ ಎಲ್ಲದು? ನಮ್ಮ ಆಫೀಸ್ ಬಳಿ SC ST ಹಾಸ್ಟೆಲ್ ಹುಡುಗಿಯರು ಸುಸ್ಲೆ ಹಿಡ್ಕೊಂಡು ಬಂದಾರ. ಇದು ನೀನು ಮತ್ತೆ ನಿಮ್ಮ ವಾರ್ಡನ್ ತಿನ್ಬೇಕು ಈ ಕೇಸಿಂದ. ನಾಚಿ ಆಗ್ಬೇಕು, ನಿಮ್ಮ ಜನ್ಮಕ್ಕೆ ನಾಚಿ ಆಗ್ಬೇಕು. ಮತ್ತು ನೌಕರರ ಸಂಘದ ಅಧ್ಯಕ್ಷ ಬೇರೆ ಕೇಳಿ ನಿಮ್ಗೆ ಓಪ್ಲೆಸ್ ಫೆಲೋ ವೈದ್ ಬೆಂಕಿ ಇರ್ತದೆ. ಇದು ನೋಡಿದ್ರೆ ಬೆಂಕಿ ಇರ್ತದೆ ಅಂದಿದು. ಎಲ್ಲಿದ್ದೀರಿ ನೀವು? ಈಗ ನಾಷ್ಟ ನೋಡಿ ನಾಷ್ಟ ಅಂತಾರೇನ್ರಿ? ನೀವು ಒಂದು ಸ್ವಲ್ಪ ಟೈಮ್ ಕೊಡ್ತೀರಾ ನಮ್ಗೆ? ಈಗ ಎಲ್ಲಿ ಬರ್ತಿದ್ದಿಲ್ಲ ಕುಮಾರ್ ನೀವು? ಇಲ್ಲಿ ಬನ್ನಿ ಅರ್ಜೆಂಟ್ ಬರ್ರಿ. ಇಲ್ಲಿ ಆಫೀಸ್ ಬಲ್ಲಿ ಖುಬಾ ಕಾಲೇಜ್ ನೋಡಿ ಅರ್ಜೆಂಟ್ ಬರ್ರಿ 2 ನಿಮಿಷ. ನಾಚಿ ಶರ್ಮ ಆಗಬೇಕು. ನಿಮ್ಮ ಹಾಸ್ಟೆಲ್ ನಂಬರ್ ಇದು ವಾರ್ಡರ್ ನಂಬರ್ ಸರ್ ಅದು ಕಂಪೌಂಡ್ ಮಾಡ್ಯಾರ್ರಿ. ಮ್ಯಾಕ್ ಚಡ್ಡಿ 8971 ಕೆಳಗೆ ನೋಡ್ಯಾರ್ರಿ. ಕೊಂಡಿ ಹಾಕೋದು ಈಗ ಕೇಸ್ ಮಾಡಿರಿ ಇಲ್ಲ ಅಂತ ಕೇಳಿದಿಲ್ಲ ರೀ. ಕೇಸ್ ಮಾಡಿ ಕೇಸ್ ಮಾಡಿಲ್ಲ ರೀ. ರಾತ್ರಿ ಹಾಸ್ಟೆಲ್ ವಾರ್ಡನ ಏನು ನಿನ್ನ ಹೆಸರು? ನಿನ್ನ ಹೆಸರು ಏನು ಅಂತ ಕೇಳತ್ತೀನಿ ನಾನು. ಶೇಂಗಾ ಪುಟಾಣಿ ಕೇಳಿಲ್ಲ ನಾನು. ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿಲ್ಲವ ನೀನು? ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿ ಇಂಥದ್ದೇ ತಿನ್ನಿಸ್ತೀನಿ ನೀನು. ನಾಚಿಗೆ ಶರ್ಮ ಮಾನ ಮರ್ಯಾದೆ ಏನಾರ ಅದ ನಿಮ್ಗೆ? ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಯಾರು? ಯೋಗೇಶ್ ಅಲ್ಲ? ಹಾಂ ಸರ್ ಅದು ಮತ್ತೊಂದು ಕೇಳಿ ಹುಡುಗಿಯರು ಹೇಳ್ತಾರೆ ಸರ್. ಒಂದು ಹುಡುಗಿ ಕಂಪೌಂಡ್ ಚಡ್ದಿ ರಾತ್ರಿ ಕಂಪೌಂಡ್ ಹಾರ್ ಬಂದನಪ್ಪ ಹುಡುಗಿ. ನಮಸ್ಕಾರ ಯೋಗೇಶ್, ನಿನಗೆ ಸಮಾಜ ಕಲ್ಯಾಣ ಅಧಿಕಾರಿಗೆ ಈಗ ಸಲ ಸೆಷನ್ದೊಳಗೆ ಇದು ಕೈದಾಗ ಸುಸ್ಲೆ ಹಿಡ್ಕೊಂಡು ನಿಂತೀನಿ ನಾನು. ನಿಮ್ಗೆ ಏನಿಲ್ಲ, ನಿಮ್ಗೆ ಬರೀ ದುಡ್ಡು ಬೇಕಷ್ಟೇ. ಮಕ್ಕಳು ಸಾಯಲೇಕಲ್ಲ ಏನು ನಿಮ್ಮ ನೌಕರಿ? ನಾವೆಲ್ಲ ನಿಮ್ಮ ಸೆಲೆಕ್ ಇಲ್ರಿ, ಮಕ್ಕಳು ಸೆಲೆಕ್ ಅದ ನಿಮ್ಮೆಲ್ಲ ನೌಕರಿಗಳು. ಎಂದು ಹೋಗಿರಿ ಅಂದರೆ ಹಾಸ್ಟೆಲ್ ಬಸವ ಕಲ್ಯಾಣ ಹಾಸ್ಟೆಲ್ ವಿಸಿಟ್ ಮಾಡಿರಿ? ಯಾವ್ದಾರೆ ಮಾಡಿರಿ? ನೀವು ಆ ಹಾಸ್ಟೆಲ್ ವಾರ್ಡನ್ ನೋಟಿಸ್ ಕೊಡ್ರಿ. ಇದು ಸುಸ್ಲಾ ಮಾಡಿದ ನಾಷ್ಟ ಮಾಡಿದ್ರಿ ದಿಲೀಪ್ ಕುಮಾರ್ ಕೈದಾಗ ಕೊಡ್ತೀನಿ ನಾನು. ಇವತ್ತು ನೋಟಿಸ್ ಕೊಡ್ರಕ್ಕೆ ಈಗ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಗೆ ತೋರಿಸೋಣ ಇದು ಮಾಡ್ಸೋಣ ನೋಡಿ. ತಡ್ರಮ್ಮ ಒಂದು 2 ನಿಮಿಷ ಇಷ್ಟೇ ಇರಲಿಲ್ಲ. 1 ನಿಮಿಷ ಇಲ್ಲ, ದಿಲೀಪ್ ಕುಮಾರ್ ಬರ್ತಾರೆ. ಮುಂದಕ್ಕೆ ಬರ್ತೀವಿ ಹೇಳಿ ನ್ಯೂಸ್ ಎಲ್ಲರೂ ಅವರು ಹುಡುಗರು ಬರಲಿ. ಇಲ್ಲಿ ತನಕ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ನಂಗೆ ಇವತ್ತು ನಿಮ್ಮ ಮೇಲೆ ವಿಶ್ವಾಸ ಕಮ್ಮಾಯಿತು. ಈಗ ಯೋಗೇಶ್ವರನು ಕರೆದಿಲ್ಲ ನಾನು. ಏನು ಮಾಡ್ತಿರೋ ನಾಳೆ ಹಿಡಿದು ಹಾಸ್ಟೆಲ್ ಬೇರೆ ಒಳ್ಳೆಯವ್ರಿಗೆ ಚಾರ್ಜ್ ಚೇಂಜ್ ಮಾಡಿರಿ, ಸಸ್ಪೆಂಡ್ ಮಾಡಿರಿ.
ಸರ್ ಇದು ನಾನು ಅವನಿಗೆ ಮುಂಚೆನೇ ನಿನ್ನೆ ಹೇಳಿದ್ದೀನಿ. ಸಸ್ಪೆಂಡ್ ಮಾಡ್ರಿ, ಇಲ್ಲಾಂದ್ರೆ ಚೇಂಜ್ ಮಾಡ್ರಿ. ಏನು ಮಾಡಕ್ಕೆ ಮುಂಚೆನೇ ಮಾಡಿತ್ತು ಮತ್ತು ಅವ್ನಿಗೆ ಅದು ಅಲ್ಲದೆ 2ನೇ ಚಾರ್ಜ್ ಕೊಟ್ಟರು. ನಾನು 2ನೇ ಚಾರ್ಜ್ ಕೊಡಬೇಡ್ರಿ ಅಂಥವ್ರಿಗೆ, ಮಕ್ಕಳು ಹೊಟ್ಟಿ ಮೇಲೆ ಹೊಡೆಯೋರಿಗೆ ಕೊಡಬೇಡ್ರಿ. ಕೊಟ್ಟರು ಸರ್. ಮಕ್ಕಳು ತಿನ್ಬೋದಾ? ಇವ್ರಿಗೆ ಕೇಳ್ತೀನಿ ನಾನು ನಿಮ್ಮ ಮೇಲೆ ಆರೋಪ ಮಾಡ್ಲತ್ತಿಲ್ಲ ಸರ್. ನಾನು ನಿನ್ನೆ ಹೋಗಿ ನಾನು ನೀವು ಅಲ್ಲಿ ಹೋಗಿ ನೀವು ನಿಂತ ಅಡಿಗೆ ಮಾಡ್ಸ್ಲಿಕ್ಕಾಗಲ್ಲ. ನಿಮ್ ಭಯ ಇಲ್ಲ ಅಂತ ಇಲ್ಲ ಸರ್, ನಿಮ್ ಕಂಟ್ರೋಲ್ ಇದ್ರೆ ಹಿಂಗೆ ಯಾಕಂತ ದಿಲೀಪ್ ಕುಮಾರ್? ನಾನು ಚಾರ್ಜ್ ಮಾಡಿ ನಿಮ್ ಕಂಟ್ರೋಲ್ ಇಲ್ಲ ಅಂತ ಇದು ಅರ್ಥ ರೀ. ನಾನು ನಿಮಗೆ ಒಂದು ಪಟ್ಟು ಕೊಡ್ತೀನಿ ಸರ್. ನಿಮ್ಮ ಅರ್ಥ ನಾನು ಪಟ್ಟು ಕೊಡ್ತೀನಿ. ಆ ಹಾಸ್ಟೆಲ್ ಮೇಲೆ ನಿಮ್ ಕಂಟ್ರೋಲ್ ಇಲ್ಲ. ನಾ ಹಸು ಹಾಸ್ಟೆಲ್ಗಳು ಹಿಂಗೆ ಅಂತ ಅಲ್ಲತ್ತಿಲ್ಲ. ನನ್ನ ಪಾಯಿಂಟ್ ಅರ್ಥ ಮಾಡ್ಕೋದು ನೀವು. ಹಾಸ್ಟೆಲ್ಗಳು ಚಲೋ ಬಿ ಊಟ ಕೊಡ್ಲತ್ತಾರ, ನಾ ಹೋಗಿ ಊಟ ಮಾಡೀನಿ ಸರ್. ಇದು ನನಗೆ ಅವ್ರು ಇಮಿಡಿಯೇಟ್ ಆಗಿ ಇಟ್ಕೊಂಡು ನನಗೆ ಏನ್ ಮಾಡ್ತಿರೋ ಗೊತ್ತಿಲ್ಲ. ನಿಮ್ಮ ರೆಫರೆನ್ಸ್ ಇಮಿಡಿಯೇಟ್ ನಾ ಮತ್ತೆ ಈಗ ನಿಮ್ DSWB ಹೇಳಿನಿ, ನಿಮ್ಮೂ ಹೇಳಿ ನಾನು ತುರಂತ ಅಕ್ಕಿನ ಮೇಲೆ ಆಕ್ಷನ್ ಆಗಬೇಕು. ಮಧ್ಯಾಹ್ನ ಹಿಡಿದ್ರೆ ಚಲೋ ಊಟ ಆಗಬೇಕು. ಮಧ್ಯಾಹ್ನ ನೀವು DSW ಹೋಗಿ ಅಲ್ಲೇ ಊಟ ಮಾಡ್ಬೇಕು. ಇವತ್ತು ಮಧ್ಯಾಹ್ನ ಊಟ ನಿಮ್ದು ಅಲ್ಲೇ. ಸರ್ ಇನ್ನೊಂದು ಮಾತು, ನೀವು ನಿಂದು ಹೋದ್ರು ಇವತ್ತು ಈ ಪರಿಸ್ಥಿತಿ ಇದೆ ಅಂದ್ರೆ ನಿಮ್ಗೆ ಎಷ್ಟು ಹೆದರಿಕೆ ಇದೆ ಅವ್ರ ಮೇಲೆ? ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ. ಇವರಿಗೆ ಹೇಳಿದಮ್ಮ ಕಮಿಷನ್ ರಿಪೋರ್ಟ್ ಬರೋದಿದೆ. ಇಮಿಡಿಯೇಟ್ ಆಗಿ ಚೆಕ್ ಮಾಡ್ತೀವಿ. ನೀವು ಚೇಂಜ್ ಮಾಡ್ತು, ನೀವೇನು ಚಿಂತೆ ಮಾಡಿ. ಇವತ್ತು ಮಧ್ಯಾಹ್ನ ಹಿಡ್ಕೊಂಡು ಒಳ್ಳೆ ಊಟ ನಿಮ್ಗೆ ಸಿಗ್ತದವ. ಇವತ್ತು ಮಧ್ಯಾಹ್ನ ಹಿಡ್ಕೊಂಡು ಯಾರು ಟಾರ್ಚರ್ ಮಾಡಲ್ಲ. ಮೇಡಮ್ ಮಾಡ್ತಾಳೆ. ದಿಲೀಪ್ ಕುಮಾರ್, ನನಗೆ 1 ಮಂತ್ಲಿಂದ ಆ ಬಾಯಿ ಮೇಲೆ ಕೊಡ್ತಾ ನಂಗೆ ಹೋಗಕ್ಕಾಗಿಲ್ಲ. ದೇವಲ್ಲಿಂದ ಸರ್ ದಯಮಾಡಿ ತೆಗೀರಿ. ನಾನು ಒಂದು ಹೊಸ ನ್ಯೂ ಅಪಾರ್ಟ್ಮೆಂಟ್ ಆಗಲ್ಲ, ಒಂದ್ಸಲ ಬಿಟ್ಟು 2 ಸಲ ಚಾನ್ಸ್ ಕೊಟ್ಟಿದ್ದು. ಅವ್ರಿಗೆ ಹೇಳಿ ಅಪಾರ್ಟ್ಮೆಂಟ್ ಸಿಗೋದು ಭಾಳ ಕಷ್ಟ ಅದ. ಇವತ್ತು ನೀವು ಕೇಳ್ರಿ, ಇವತ್ತು ಮಧ್ಯಾಹ್ನ ಊಟ ನಿಮ್ದು ಅಲ್ಲೇ. ನೀವು ಊಟ ನಿಮ್ಗೆ ಇಬ್ರು ಮಾಡೋದು ನನಗೆ ಫೋಟೋ ಬರಬೇಕು. ಮಧ್ಯಾಹ್ನ ಊಟ ಸಾಧ್ಯ ಅಂದ್ರೆ ನಾನು ಬರ್ತೀನಿ. ಇವ್ರಿಗೆ ಚಾ ಕೊಡ್ತೀನಿ.